ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿರೋ ಪಾಲ್ಗಾಮ್ನಲ್ಲಿ ಮೊನ್ನೆ ರೀಸೆಂಟಾಗಿ ಒಂದು ಟೆರ್ರಿಸ್ಟು ಅಟ್ಯಾಕ್ ಆಯಿತು. ಅದರಲ್ಲಿ ಒಂದು 27-30 ಜನ ಸತ್ತರು ಇರಲಿ. ಆದರೆ ಇವಾಗ ಜನಾಭಿಪ್ರಾಯ ಹೆಂಗಿದೆ ಅಂದರೆ ನಮ್ಮವ್ರು ಇಂಡಿಯನ್ಸ್ದು ಅವ್ರು ಹಿಂದೂಗಳ್ನೇ ಟಾರ್ಗೆಟ್ ಮಾಡಿ ಹೊಡಿತಾರೆ ಮುಸಲ್ಮಾನ್ ಅಂತ ಇವರು ಟೆರ್ರಿಸ್ಟುಗಳು ಅಂತ ಹೇಳ್ತಾರೆ. ನಿಜಾನೇ, ನೀವೆಂಥ ದಡ್ರು ಅಂದರೆ ಅಲ್ಲಿ ಪಕ್ಕದಲ್ಲಿರೋದು ಆ ಊರಲ್ಲಿರೋದು ಹಿಂದೂಗಳೇ, ಇನ್ಯಾರು ಮುಸ್ಲಿಮರ ಮೇಲೇ ಟಾರ್ಗೆಟ್ ಮಾಡಿ ಹೊಡೆಯೋಕ್ಕಾಗಲ್ಲ. ನಿಮ್ಮ ಕತೆ ಹೆಂಗಿದೆ ಅಂದರೆ ಕೆರೆನಲ್ಲಿರೋ ಕೊಕ್ಕರೆ ಮೀನುಗಳ ಮೇಲೇ ಅಟ್ಯಾಕ್ ಮಾಡ್ತದೆ, ಮೀನುಗಳನ್ನೇ ಟಾರ್ಗೆಟ್ ಮಾಡ್ತೈತೆ. ನಂದು ಹಂಗಾಯ್ತು. ಈಗ ಏಡಿಕಾಯಿಗಳು ಮಾಡೋಕ್ಕಾಗಲ್ಲ. ಅದು ಏಡಿಕಾಯಿಗಳು ಅಲ್ಲಿ ಅವು ಕಚ್ಬಿಡ್ತವೆ, ಕೊಕ್ಕರೆ ಏಡಿಕಾಯಿಗಳು ಹೊಡಿತದ, ಈ ಮೀನುಗಳನ್ನೇ ಟಾರ್ಗೆಟ್ ಮಾಡ್ತೈತೆ ಅಂತ ಅನ್ನಂಗಾಯಿತು. ಅಲ್ಲಿರೋದೇ ಹಿಂದೂಗಳೇ ಇರೋದು ಜಾಸ್ತಿ. ಇವಾಗ ಪಾಕಿಸ್ತಾನ ಪಕ್ಕದಲ್ಲಿ ಹಿಂದೂಗಳೇ ಕಾಣಿಸೋದು, ಇನ್ಯಾರು ಅವ್ರು ಕ್ರಿಶ್ಚಿಯನ್ಸು ಇಲ್ಲ ಇನ್ನೊಬ್ಬರ ಯಹೂದಿಗಳು ಅವರು ಯಾರೂ ಇಲ್ಲ. ನಾವೆಷ್ಟು ಅಮಾಯಕರು. ಅವ್ರ ಬೇಟೆಗಾರನಿಗೆ ಅದು ನರಿ ಯಾವುದು ಮೊಲ ಯಾವುದು ಅಂತ ಏನು ಗೊತ್ತಾಗುತ್ತೆ? ಅದು ಹೊಡೆಯೋರು ಯಾವುದೋ ಒಂದು ಹೊಡಿಲೇಬೇಕು, ಹೊಡೆದವನಷ್ಟೇ. ಅದ್ರಾಗ ಏನದೆ? ಆದರೆ ಹೊಡಿಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಅವ್ರು ನಾವು ಕಂಟ್ರೋಲ್ ಮಾಡೋಕ್ಕಲ್ಲ. ಇವಾಗ ನೀವು ಅಂತೀರ ಮೋದಿ ಬಂದು ನಾಳೆ ಅವ್ರನ್ನ ಹೋಗಿ ಚಚ್ಚಿಬಿಡ್ತಾನೆ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಅವೆಲ್ಲ ಸುಳ್ಳು. ಅವು ಯಾರು ಏನೂ ಮಾಡೋಕ್ಕಾಗಲ್ಲ. ಕೆಲವು ಟೈಮಲ್ಲಿ ಅವು ಅವಶ್ಯಕವೇ ಮಾನವೀಯತೆ ಬಂದುಬಿಟ್ಟು ಅವ್ರ ಮೈಂಡಲ್ಲಿ ಇದಾಗಿ ಅವರಷ್ಟಕ್ಕೆ ಅವರೇ ಅದನ್ನು ಚೇಂಜ್ ಮಾಡ್ಕೋಬೇಕು. ಅದು ಬಿಟ್ಟರೆ ನಾವು ಬಂದುಬಿಟ್ಟ ನಾಳೆ ಮೋದಿ ಹೊಡೆದ್ಬಿಟ್ಟ ಯಾವಾಗ ಒಂದ್ಸಲಿ ಅದಂಥದ್ದು ಪುಲ್ವಾಮಾದಲ್ಲಿ ಆಗಿಬಿಡ್ತು ಹಂಗಾಗತ್ತೆ, ಅದೆಲ್ಲ ಸುಳ್ಳು ಆಗಲ್ಲ. ಅದು